ನಾಗರಹಾವುಗಳು, ಸರ್ಪಗಳು ಹಿಂದೂ ಪುರಾಣದಲ್ಲಿ ಬಹಳ ಮಹತ್ವವನ್ನು ಹೊಂದಿವೆ. ಸರ್ಪವನ್ನು ಕೇವಲ ಭಯದ ಪ್ರತೀಕವಾಗಿ ಅಲ್ಲ, ಶಕ್ತಿ, ರಕ್ಷಣೆ, ಸಂಪತ್ತು, ಜ್ಞಾನ ಮತ್ತು ಅಮರತ್ವದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಪುರಾಣಗಳಲ್ಲಿ ನಾಗರಹಾವುಗಳ ಸ್ಥಾನ. 1. ಆದಿಶೇಷ ವಿಷ್ಣುವಿನ ಶಯನಾಸನವಾಗಿ ಪ್ರಸಿದ್ಧ. ವಿಷ್ಣುವಿನ ಅನಂತ ಶಕ್ತಿಯ ಪ್ರತೀಕ. ವಿಶ್ವನಾಥನು ವಿಷ್ಣುವನ್ನು ಅನಂತ ಶಯನ ಎಂದು ಕರೆದಿದ್ದಾರೆ. 2. ವಾಸುಕಿ ಸಮುದ್ರ ಮಂಥನದ ಸಂದರ್ಭದಲ್ಲಿ ದೇವತೆಗಳು ಮತ್ತು ಅಸುರರು ಪರ್ವತವನ್ನು ಮಂಥನ ಕಂಬದಂತೆ ಬಳಸಿದಾಗ ವಾಸುಕಿಯನ್ನು ಹಗ್ಗದಂತೆ ಬಳಸಿದರು. 3. ಶೇಷನಾಗ ಬ್ರಹ್ಮಾಂಡವೇ ಅವರ 1000 ತಲೆಗಳ ಮೇಲೆ ನೆಲೆಸಿದೆ ಎಂಬ ನಂಬಿಕೆಯಿದೆ. 4. ಮಣಿನಾಗ ನಾಗಮಣಿ ನಾಗರಹಾವುಗಳ ತಲೆಯಲ್ಲಿರುವ ಮಣಿಯ ಕಥೆಗಳು ಪ್ರಸಿದ್ಧ. ಅದು ಅಮೂಲ್ಯ ರತ್ನ, ಜ್ಞಾನ ಮತ್ತು ಶಕ್ತಿಯ ಸಂಕೇತ. 5. ಕಾಳಿಯ ದಮನ ಶ್ರೀಕೃಷ್ಣನು ಕಾಳಿಯ ನಾಗನನ್ನು ಯಮುನಾ ನದಿ ತೀರದಲ್ಲಿ ನಿಗ್ರಹಿಸಿ ಭಕ್ತರನ್ನು ರಕ್ಷಿಸಿದ ಕಥೆ ಪ್ರಸಿದ್ಧ. 6. ಮಹಾನಾಗರು ತಕ್ಷಕ, ಕುಲಿಕ, ಕಾರ್ಕೋಟಕ, ಪದ್ಮ, ಮಹಾಪದ್ಮ ಮುಂತಾದ ನಾಗರಹಾವುಗಳು ಮಹಾಭಾರತ ಮತ್ತು ಪುರಾಣಗಳಲ್ಲಿ ಉಲ್ಲೇಖಗೊಂಡಿವೆ. ಧಾರ್ಮಿಕ ಮಹತ್ವ. ನಾಗಪಂಚಮಿ ಹಬ್ಬದಲ್ಲಿ ನಾಗರನ್ನು ಪೂಜಿಸುವ ಪರಂಪರೆ ಇದೆ. ಹಾವುಗಳಿಗೆ ಹಾಲು, ಹೂವು, ಅರಿಶಿನ, ಕುಂಕುಮ ಅರ್ಪಣೆ ಮಾಡಲಾಗುತ್ತದೆ. ನಾಗವನ್ನು ಭೂಮಿ ದೇವಿಯ ಪುತ್ರನೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಭೂಮಿ, ಸಂತಾನ ಮತ್ತು ಸಂತೃಪ್ತಿಗಾಗಿ ನಾಗಾರಾಧನೆ ನಡೆಯುತ್ತದೆ. ನಾಗಶಕ್ತಿ ವಾಸ್ತುಶಾಸ್ತ್ರದಲ್ಲಿಯೂ ಪ್ರಮುಖ. ನಾಗರಹಾವುಗಳು, ಸರ್ಪಗಳು ಹಿಂದೂ ಪುರಾಣದಲ್ಲಿ ಬಹಳ ಮಹತ್ವವನ್ನು ಹೊಂದಿವೆ. ಸರ್ಪವನ್ನು ಕೇವಲ ಭಯದ ಪ್ರತೀಕವಾಗಿ ಅಲ್ಲ, ಶಕ್ತಿ, ರಕ್ಷಣೆ, ಸಂಪತ್ತು, ಜ್ಞಾನ ಮತ್ತು ಅಮರತ್ವದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಪುರಾಣಗಳಲ್ಲಿ ನಾಗರಹಾವುಗಳ ಸ್ಥಾನ. 1. ಆದಿಶೇಷ ವಿಷ್ಣುವಿನ ಶಯನಾಸನವಾಗಿ ಪ್ರಸಿದ್ಧ. ವಿಷ್ಣುವಿನ ಅನಂತ ಶಕ್ತಿಯ ಪ್ರತೀಕ. ವಿಶ್ವನಾಥನು ವಿಷ್ಣುವನ್ನು ಅನಂತ ಶಯನ ಎಂದು ಕರೆದಿದ್ದಾರೆ. 2. ವಾಸುಕಿ ಸಮುದ್ರ ಮಂಥನದ ಸಂದರ್ಭದಲ್ಲಿ ದೇವತೆಗಳು ಮತ್ತು ಅಸುರರು ಪರ್ವತವನ್ನು ಮಂಥನ ಕಂಬದಂತೆ ಬಳಸಿದಾಗ ವಾಸುಕಿಯನ್ನು ಹಗ್ಗದಂತೆ ಬಳಸಿದರು. 3. ಶೇಷನಾಗ ಬ್ರಹ್ಮಾಂಡವೇ ಅವರ 1000 ತಲೆಗಳ ಮೇಲೆ ನೆಲೆಸಿದೆ ಎಂಬ ನಂಬಿಕೆಯಿದೆ. 4. ಮಣಿನಾಗ ನಾಗಮಣಿ ನಾಗರಹಾವುಗಳ ತಲೆಯಲ್ಲಿರುವ ಮಣಿಯ ಕಥೆಗಳು ಪ್ರಸಿದ್ಧ. ಅದು ಅಮೂಲ್ಯ ರತ್ನ, ಜ್ಞಾನ ಮತ್ತು ಶಕ್ತಿಯ ಸಂಕೇತ. 5. ಕಾಳಿಯ ದಮನ ಶ್ರೀಕೃಷ್ಣನು ಕಾಳಿಯ ನಾಗನನ್ನು ಯಮುನಾ ನದಿ ತೀರದಲ್ಲಿ ನಿಗ್ರಹಿಸಿ ಭಕ್ತರನ್ನು ರಕ್ಷಿಸಿದ ಕಥೆ ಪ್ರಸಿದ್ಧ. 6. ಮಹಾನಾಗರು ತಕ್ಷಕ, ಕುಲಿಕ, ಕಾರ್ಕೋಟಕ, ಪದ್ಮ, ಮಹಾಪದ್ಮ ಮುಂತಾದ ನಾಗರಹಾವುಗಳು ಮಹಾಭಾರತ ಮತ್ತು ಪುರಾಣಗಳಲ್ಲಿ ಉಲ್ಲೇಖಗೊಂಡಿವೆ. ಧಾರ್ಮಿಕ ಮಹತ್ವ. ನಾಗಪಂಚಮಿ ಹಬ್ಬದಲ್ಲಿ ನಾಗರನ್ನು ಪೂಜಿಸುವ ಪರಂಪರೆ ಇದೆ. ಹಾವುಗಳಿಗೆ ಹಾಲು, ಹೂವು, ಅರಿಶಿನ, ಕುಂಕುಮ ಅರ್ಪಣೆ ಮಾಡಲಾಗುತ್ತದೆ. ನಾಗವನ್ನು ಭೂಮಿ ದೇವಿಯ ಪುತ್ರನೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಭೂಮಿ, ಸಂತಾನ ಮತ್ತು ಸಂತೃಪ್ತಿಗಾಗಿ ನಾಗಾರಾಧನೆ ನಡೆಯುತ್ತದೆ. ನಾಗಶಕ್ತಿ ವಾಸ್ತುಶಾಸ್ತ್ರದಲ್ಲಿಯೂ ಪ್ರಮುಖ.